guys, welcome back to my YouTube channel. Hi, welcome back to my YouTube channel ಅಂತ ಹೇಳು. Hi, welcome back to my YouTube channel. ಗೈಸ್ ನಾವು ಶಿವನ ಸೀಮಂತಕ್ಕೆ ಹೋಗ್ತಾ ಇದ್ವಿ. ಹಾಯ್ ಗೈಸ್, ಅಂಡ್ ಇವತ್ತಿನ ವಿಡಿಯೋ ಬಂದು ನಿನ್ನೆ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ದೀನಿ ಆ್ಯಂಡ್ ತುಂಬ ಲಾಂಗ್ ಆಗುತ್ತೆ ಅಂತ ಇದನ್ನ ಇನ್ನೊಂದು ಸ್ಟಾರ್ಟ್ ಮಾಡ್ತಿದ್ದೀನಿ. ಸಡನ್ ಪ್ಲ್ಯಾನ್ ಮಾಡಿದ್ದು ಲೈಕ್ ಅವಳ ಸೀಮಂತ ಇತ್ತು. ನಾವು ಆ್ಯಕ್ಚುಲಿ ಸೀಮಂತ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅಪ್ಪ ಅಮ್ಮ ಸಡನ್ ಬಂದು ಸರ್ಪ್ರೈಸ್ ಕೊಟ್ಟಿದ್ರಲ್ವಾ, ಸೊ ಅವ್ರು ಇಲ್ಲಿಗೆ ಪಾಪ ರೆಸ್ಟಿಗೆ ಅಂತ ಬಂದಿರ್ತಾರೆ ಆ್ಯಂಡ್ ನಾವು ಅವ್ರನ್ನ ಕರ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಅಂತ ಹೇಳಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಅಪ್ಪ ಅಮ್ಮ ಮದುವೆ ಕೂಡ ಬಂದಿರಲಿಲ್ಲ ಶಿವಂದು, ಸೊ ಹಾಗಾಗಿ ಬನ್ನಿ ಹೋಗಿ ಬರೋಣ ನಾವು ಅಂತೇಳಿ ಸಡನ್ ಪ್ಲ್ಯಾನ್ ಮಾಡಿ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಾಗೆ ಹೊರಟ್ವಿ ಇವಾಗ. ಆ್ಯಂಡ್ ನಮ್ಮ ಟ್ರಾವೆಲ್ ಯಾವ ಥರ ಇರುತ್ತೆ, ಅಲ್ಲಿ ಹೇಗೆ ಫನ್ ಮಾಡ್ತೀವಿ, ಸೀಮಂತ ಯಾವ ಥರ ಇರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲರೂ ಕಂಪ್ಲೀಟಾಗಿ ಬ್ಲಾಗ್ನ ವಾಚ್ ಮಾಡಿ. ನಮ್ಮ ಅಪ್ಪ ಅಳ್ತಿದ್ದಾರೆ, ನಮ್ಮಮ್ಮ ನೋಡಿ. ಮಮ್ಮಿ ಸೇ ಹಾಯ್. ನನ್ನ ಹಸ್ಬೆಂಡ್ ನೋಡ್ಕೊಂಬಂದ ನಡಿ 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 ಬಾ 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 ಬ್ರೂನ ಬಾ. ಕಣ್ಣೊಳಗೆ ನೀರೋಗಿದ್ಯಾ ಅಂತ ಕೆಂಪಾಗಿ ನೋಡಿ ಗೈಸ್. ಇವತ್ತು ಬುಷಿ ಮಾಡಿಸಿದೀವಿ ನಮ್ಮ ಬ್ರೂನಾಗಿ. ಕೆಂಪಾಗಿದ್ಯಾ ನೋಡು ಎಲ್ಲಿ ಮಗ. ಇವಾಗ ಡಿಂಪಲ್ 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 ಕಿಂಗ್ ಸ್ಕೈ ನೋಡಿ ಗೈಸ್. ವಾವ್ ಹೋಯ್ತು ಗೈಸ್. ಮೈಸೂರು ಎಂಟ್ರಿ ಆಗ್ತಾ ಇದೀವಿ ಈಗ. ಲೈಟಿಂಗ್ಸ್ ಮೈಸೂರು ಅಂದ್ರೆ ಲೈಟಿಂಗ್ಸ್, ಎಲ್ಲ ಕಡೆ ಲೈಟಿಂಗ್ಸ್. ಮೈಸೂರು ಅರಮನೆ ನೀವು ನೋಡೋದು ನಾನು ನೋಡ್ತೀನಿ. ನಾವು ಆ ಕಡೆ ನೋಡ್ಕೊಂಡು ಈ ಕಡೆ ಹೆಂಗೆ ಬಂದ್ವಿ. ಅದ್ರ ಎಲ್ಲ ರೈಟ್ ತೋರಿಸ್ತಾನೆ. ಗೈಸ್ ಈಗ ರೀಚ್ ಆಗಿದ್ದೀವಿ ರೂಮ್ಗೆ ಆ್ಯಂಡ್ ಅವರೇ ಬುಕಿಂಗ್ ಮಾಡಿದ್ದಾರೆ ಮೊದಲೇ. ಗೈಸ್ ದಿಸ್ ಇಸ್ ಮಧು ಇಲ್ಲೊಂದು ಬೆಡ್ ಇದೆ, ನೈಸ್. ಇಲ್ಲಿ ನೋಡಿ ಗೈಸ್, ಬಂದ ತಕ್ಷಣ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ನಾವು ಫುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಫುಡ್ ತರ್ಲಿಕ್ಕೆ ಹೋಗಿದ್ದಾರೆ. ಊಟ ಮಾಡಿ ದೆನ್ ಮಲ್ಕೊಳ್ಳೋದು. ಮಾರ್ನಿಂಗ್ ಬೇಗ ಎದ್ದು 9:30ಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವಿಲ್ಲಿಂದ ಬೆಳಗ್ಗೆ 9:30 ಅಂದರೆ ಒಂದು 10 o'clock ಹಂಗೆ ಓಡೋಣ ಅಂದ್ಕೊಂಡಿದ್ದೀವಿ. ಸೊ ನಿದ್ದೆ ಕೂಡ ಬರ್ತಿದೆ, ಟ್ರಾವೆಲ್ ಮಾಡಿ ಟೈರ್ಡ್ ಕೂಡ ಆಗಿದೆ. ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫುಲ್ ವೀಡಿಯೋನ ವಾಚ್ ಮಾಡಿ. ದೆನ್ ಗುಡ್ ನೈಟ್. ಗುಡ್ ನೈಟ್. ಮಾಮಿ ಮಮ್ಮಿ ಮಾಮಿ ಮಾಮಿ ಅಂದರೆ ತುಳುದಲ್ಲಿ ಅತ್ತೆ ಅಂತ ಅರ್ಥ. ಮಾಮಿ ಅಲ್ಲ ಮಾಮಿ ಅಂತ ಮಾಮಿ. ಅನ್ಕೊಂಡ್ಲ ಅಂತೆ. ಬ್ರೂನೋ ಅತ್ತೆ. ಬ್ರೂನೋ ಬ್ರೂನೋ ಗೈಸ್ ಅಲ್ಲಿ ಸೀಮಂತ ಮುಗಿಸ್ಕೊಂಡು ಇವಾಗ ಮೈಸೂರು ಅರಮನೆ ನೋಡೋಕ್ಕೋಸ್ಕರ ಬಂದಿದ್ವಿ. ಮೈಸೂರು ಬಂದಿದ್ವಲ್ಲ, ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ನಾವು ನೀನು ನೋಡಿ ಅಲ್ಲ ಪಪ್ಪ ಅರಮನೆ. ನಾವಮ್ಮ ನೋಡಿಲ್ಲ ಅಂತ ನೋಡಿ. ನೀನು ಎಲ್ಲರೂ ನೋಡಿದ್ದೀವಿ, ಬಟ್ ತುಂಬ ಚಿಕ್ಕವರಿದ್ದಾಗ ನೋಡಿದ್ದು. ಈಗ ಹೆಂಗಿದೆ ಅಂತ ನೋಡಿಲ್ಲ. ಸೊ ಒಂದ್ಸಲ ವಿಸಿಟ್ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಒಂದು ಅರಮನೆ ನೋಡಿಲ್ಲ ಅಂದರೆ ಹೇಗೆ ಕಾಣುತ್ತೆ, ಒಳಗೆ ಹೋಗ್ಬೇಕು ನೋಡಿ. ನನ್ನ ಹಸ್ಬೆಂಡು ಅರಮನೆ ನೋಡಿರ್ಲಿಲ್ಲ ಅಂತ. ಎಷ್ಟು ಚಿಕ್ಕ ಅಂಬೆಗಾಲು ಇಡ್ಬೇಕಾದ್ರೆ ಕರ್ಕೊಂಬಂದಿದ್ರು.
ಇಲ್ಲೇ ಒಂದು ಶೇಡ್ ಒಂದು ಮನೆ ಕೊಟ್ಟಿದ್ರು ಅವಾಗ ಇಲ್ಲೇ ಇದ್ದೆ ನಾನು. ಅರಮನೆ, ಮೈಸೂರು ಅರಮನೆ ಗಾರ್ಡನ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರಲ್ಲ, ಗ್ರೇಟ್. ಹೊರಗೆ ಕೂಡ ಕ್ಲೀನ್ ಇದೆ. ವೆದರ್ ಹೆಂಗನ್ಸ್ತು ಮೈಸೂರು ಅರಮನೆ ನೋಡಿ? ಮೈಸೂರು ಅರಮನೆ ನೋಡಿ. ಮೈಸೂರು ಅರಮನೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ನನಗೆ. ಸಾವಿರ ಜನ ಸತ್ತೋದ್ರಪ್ಪ ವಿಜ್ಞಾನಿಗಳೆಲ್ಲ ಹೆಂಗೆ. ಚಾಮುಂಡಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲಿರ ಕೊಬ್ಬರಿ ಇದು ಕಬ್ಬಿನ ಹಾಲು ಬೇಡ. ಸೊ ಗೈಸ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ ಆ್ಯಂಡ್ ದರ್ಶನ ಮಾಡ್ಕೊಂಡು ಇವಾಗ ಹೊರಡ್ವಿ. ಅಷ್ಟೊಂದು ರಶ್ ಇರಲಿಲ್ಲ, ಫ್ರೀ ಆಗಿತ್ತು, ಆರಾಮಾಗಿ ದರ್ಶನ ಆಯಿತು. ಹಾಗೆಲ್ಲಿ ಕಬ್ಬಿನ ಹಾಲು ಅಥವಾ ಎಳ್ನೀರು ಎರಡನ್ನೂ ಕುಡ್ಕೊಂಡು ನಮ್ಮ ಟ್ರಾವೆಲ್ ಶುರು ಮಾಡಬೇಕು ಬ್ಯಾಂಗ್ಳೂರಿಗೆ. ಎಷ್ಟು ಎಣ್ಣೆ ತಿಂತೀಯ ನೀನು? ನಂಗೆ ಅಣ್ಣಂಗೆ ಹೇಳಿದ್ರೆ ಎಣ್ಣೆ ಕುಡಿಬಾರ್ದಂತೆ, ತಿನ್ಬೇಕಂತಲ್ಲ. ನೀನು ಕುಡಿಯಲ್ಲ. ಪಾನಿಪುರಿನ ಬಜ್ಜಿನ ಗೊತ್ತಿಲ್ಲ. ಸಂಜುಗೆ ಹಾಕು. ಅವ್ರಿಗೆ ಇದ್ರಲ್ಲ ಅವ್ನು ಪ್ಲಾಸ್ಟಿಕ್ ಹಾವಿಗೂ ಹೆದರ್ತಾನೆ ಸಂಜು, ನಿಂಗೆ ಗೊತ್ತಿಲ್ಲ. ಹೌದಾ? ಎದ್ರು ಪುಕ್ಲ ಇವನು. ಹಾವು ಪ್ಲಾಸ್ಟಿಕ್ ಹಾವಿಗೂ ಹೆದರ್ಕೊತಾನ ಅವನು. ನಾನಂದ ಫ್ರಿಜ್ ಮ್ಯಾಗ್ನೆಟ್ ತಗೊಂಡೆ. ಇವಾಗ ಹೊರಟ್ವಿ ರಿಟರ್ನ್. ತಗೊಂಡೆ ನೋಡು ಬ್ರೇಸ್ಲೆಟ್ ನೋಡಿದ್ರಾ? ಇಯರಿಂಗ್ಸ್ ತಗೊಂಡಲ್ಲ, ಇಲ್ಲ ಹಾಕೊಂಡಿಲ್ಲ. ಹೊರಟ್ಬಿಕ್ ಗೈಸ್. ಇವಾಗ ನಮ್ಮ ಕಾರ್ ಹುಡುಕ್ಬೇಕು. ಬಂದೇ ಬಿಟ್ವಿ, ಇಷ್ಟು ಬೇಗ ಬಂದ್ರೆ ಆಗ್ಲೇ ಹೋಗೋಕೆ ತುಂಬಾ ಲಾಂಗ್ ಅನ್ಸ್ಲಿಲ್ವಾ? ಇಲ್ಲ ಇಲ್ಲ, ಬಿಕಾಸ್ ಅದು ನಾವು ಒಳಗಡೆ ಹೋಗಿ ನಿಂತ್ಕೊಂಡಲ್ಲ. ಆಗ್ಲೇ ಹೋಗಿದ್ದು ತುಂಬಾ ಲಾಂಗ್ ಅನ್ನಿಸ್ತು. ಗೈಸ್ ನಮ್ಮಪ್ಪ ನಿಂಗೋಸ್ಕರ ಚಿಕನ್ ಮಾಡ್ತೀವಿ. ಹಾಯ್ ಕಮ್ಮಿ ಬ್ರೂನು. ನಾವು ಚಿಕ್ಕವರಿದ್ದಾಗ ಮಾಡ್ಕೊಡ್ತಿದ್ವಿ ಗೈಸ್ ಚಿಕನ್ ಸುಕ್ಕಲ್ಲ. ಗ್ರೀನ್ ಚಿಕನಾ? ಚಿಕನ್ ರೆಡಿ ಆಯಿತು. ಟೇಸ್ಟ್ ಕೂಡ ಸೂಪರ್ ಆಗಿದೆ. ರೈಸ್ ಆಗ್ತಿದೆ, ದೆನ್ ಊಟ ಮಾಡಬೇಕು. ಗೈಸ್ ಅಪ್ಪ ಅಮ್ಮ ಕೂಡ ನಾನು ಬ್ಲಾಗ್ ಎಂಡ್ ಮಾಡ್ತಿರೋದು, ಮೊನ್ನೆ ಮಾಡಿಲ್ಲ, ಅಪ್ಪ ಅಮ್ಮ ಜೊತೆ ಮಾಡಿರೋದು. ಸಾವು ಓ ಕಿತ್ತ ಮೇಲೆ ಬಂದ ಬಾ ಬರೋ. ಅಪ್ಪ ಅಮ್ಮ ಕೂಡ ಹೋದ್ರು ಊರಿಗೆ. ತುಂಬ ಬೇಜಾರಾಯಿತು ಗೈಸ್ ಅವ್ರನ್ನ ಕಳ್ಸ್ಕೊಡೋವಾಗ. ಒಟ್ಟಿಗೆ ಒಂದು 3-4 ಡೇಸ್ ಇದ್ರು ಆ್ಯಂಡ್ ಇವಾಗ ತುಂಬ ಬೇಜಾರಾಗ್ತಿದೆ. ಸೊ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಜಸ್ಟ್ ಸ್ಟ್ರೀಟ್ ಫುಡ್ಡಿಗೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ. ಸುಮಂತಂಗೆ ಬೋರ್ ಆಗ್ತಿತ್ತಂತೆ, ಸೊ ಹಾಗಾಗಿ ಹೊರಗೆ ಹೋಗ್ತಾ ನಂಗೇನು ಕ್ರೇವಿಂಗ್ಸ್ ಆಗ್ತಿಲ್ಲ, ನಿಂಗೆ ಬೋರ್ ಆಗ್ತಿತ್ತು ಅಂತ ಅಷ್ಟೇ ಹೋಗ್ತಿದ್ವಿ ಇವಾಗ. ಆ್ಯಂಡ್ ಅಪ್ಪ ಅಮ್ಮ ಹೋದ್ರು, ಈಗ ನಾವಷ್ಟೇ ಮತ್ತೆ ಹಳೆ ಲೈಫ್. ಅಂದರೆ ಮುಂಚೆ ಹೆಂಗಿದ್ವು, ದೊಡ್ಡವ್ರ ಮನೇಲಿ ಇದ್ದಾಗ ಬೇರೆ, ನಾವಿರುವಾಗ ಬೇರೆ. ದೊಡ್ಡವ್ರಿದ್ದಾಗ ಅದು ಬೇರೆನೇ ಫೀಲ್. ಸೊ ಗೈಸ್ ನೆನ್ನೆ ಈವ್ನಿಂಗ್ ಬ್ಲಾಗ್ ಎಂಡ್ ಮಾಡಿಲ್ಲ, ಸೊ ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ತುಂಬ ದಿನದ ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಸದ್ಯಕ್ಕೆ ಇವಾಗ ವರ್ಕ್ ಫ್ರಮ್ ಹೋಮಲ್ಲಿದ್ದೀನಿ, ಬಟ್ ಲ್ಯಾಪ್ಟಾಪ್ ಬಂದಿರಲಿಲ್ಲ. ಇವತ್ತು ಲ್ಯಾಪ್ಟಾಪ್ ಬಂತು. ಆ್ಯಂಡ್ ಸಂಕಷ್ಟಿ ಇವತ್ತು ಶುಕ್ರವಾರ, ಸೊ ಪೂಜೆ ಕೂಡ ಮಾಡ್ತಾಯಿದ್ದೆ. ಪೂಜೆ ಮುಗಿಸಿ ಇವಾಗ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಈ ಒಂದು ಜಾಬ್ನ ತುಂಬ ವೆಯ್ಟ್ ಮಾಡಿ, ತುಂಬ ಟೈಮ್ ಇದ್ದು ವೆಯ್ಟ್ ಮಾಡಿ ತಗೊಂಡಂತಹ ಜಾಬ್ ಅಂದರೆ ಅದು ಎಷ್ಟು ಸ್ಪೆಷಲ್ ಪ್ರೀಷಿಯಸ್ ಅಂತ ನನಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ದೇವ್ರ ಕೋಣೆಯಲ್ಲೇ ಕೂತ್ಕೊಂಡು ನಾನು ಇವಾಗ ಈ ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಪೂಜೆ ಕೂಡ ಮಾಡಿದೆ ನಾನು ಇವಾಗ. ಜಸ್ಟ್ ಪೂಜೆ ಮಾಡ್ತಾ ಇದ್ದೆ ಗೈಸ್. ಪೂಜೆ ಮಾಡೋ ಟೈಮ್ಗೆ ನನಗೆ ಲ್ಯಾಪ್ಟಾಪ್ ರಿಸೀವ್ ಆಯಿತು. ಆ್ಯಂಡ್ ಎಷ್ಟು ಖುಷಿಯಾಗಿದೆ ಅಂದರೆ ಸೀರಿಯಸ್ಲಿ ಗೈಸ್. ಲ್ಯಾಪ್ಟಾಪ್ ಓಪನ್ ಮಾಡಿ ಆಯಿತು ಆ್ಯಂಡ್ ಇವಾಗ ಲಾಗಿನ್ ಎಲ್ಲ ಆಗುತ್ತಿದೆ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ತೊಗೊಂಡು ಬರೋಣ. ಆ್ಯಂಡ್ ಅಟ್ಲೀಸ್ಟ್ ಈ ಇಯರ್ ಎಂಡ್ ಆಗೋಷ್ಟರಲ್ಲಿ ನಾವು 1000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡು ಅಟ್ಲೀಸ್ಟ್ ಮಾನಿಟೈಸ್ ಮಾಡ್ಕೊಳ್ಳೋಣ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.